ಕರುನಾಡ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನನ್ನ ಜೊತೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಗಣೇಶ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ನನ್ನ ನಾಡಿನ ಜನತೆಗೆ ನಮಸ್ಕಾರವನ್ನು ಹೇಳ್ತಾ, ಹಾಗೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು CM ಗಣೇಶ್ ಗೌಡ್ರು ಅಂತ. ಸರ್, ಈ ಸಂಸ್ಥೆ ನೀವು ಯಾವಾಗ ಸ್ಥಾಪನೆ ಆಯಿತು? ಸರ್, ನಾನು 2020ರಲ್ಲಿ ಹ್ಯೂಮನ್ ರೈಟ್ಸನ್ನು ಕಟ್ತಾ ಇದನ್ನು. ಇದರಲ್ಲಿ ಸುಮಾರು 1,000ದಿಂದ 1,500 ಜನ ಮೆಂಬರ್ಸ್ ಇದ್ದಾರೆ. ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಇದೆ. ಸರ್, ಈ ಸಂಸ್ಥೆ ಏನೇನು ಕೆಲಸ ಮಾಡುತ್ತೆ ಸರ್? ಸರ್, ಈಗ ನಾನು ನೊಂದವರ ಧ್ವನಿಯಾಗಿ, ಈಗ ಕೆಲವು ಫೋನ್ ಬರುತ್ತೆ ಯಾವುದೇ ಥರ ಸಮಸ್ಯೆಗಳಿದ್ದರೆ, ಅಂದರೆ ಈಗ ಮನೆ ಫ್ಯಾಮಿಲಿಗಳು ಜಾಸ್ತಿ ನನಗೆ ಬರುವಂಥವು ಫ್ಯಾಮಿಲಿ ಮ್ಯಾಟ್ರ್ಗಳು, ಗಲಾಟೆ ಆಗ್ತಾ ಇರುವಂಥ ವಿಷಯಗಳು ಅಂಥವೆಲ್ಲ ನಮ್ಮ ನಮ್ಮ ಆಫೀಸ್ಗೆ ಕರ್ಕೊಂಬರ್ತಾರೆ. ಜೊತೆಗೆ ಯಾವುದೇ ಕೆಲವು ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ಗಳಲ್ಲೇ ಇರ್ಬೋದು, ಇನ್ನು ಕೆಲವು ಆಸ್ಪತ್ರೆಗಳಲ್ಲೇ ಇರ್ಬೋದು, ಇನ್ನಿತರ ಒಂದು ಗೌರ್ಮೆಂಟ್ನ ಅಧಿಕಾರಿಗಳೇ ಇರ್ಬೋದು, ಕೆಲವು ಸಂದರ್ಭದಲ್ಲಿ ತೊಂದರೆ ಕೊಡುವಂಥ ವಿಷಯಗಳನ್ನು ನನ್ನ ಗಮನಕ್ಕೆ ಕೊಟ್ಟಾಗ ನಾನು ಫೋನ್ ಮುಖಾಂತರ ಕೆಲವು ಬೇರೆ ಜಿಲ್ಲೆಗಳಿಗಾದರೆ ನಾನು ಮಾತಾಡಿ ಕೆಲವೆಲ್ಲ ಪರಿಹಾರ ಮಾಡ್ತೀನಿ. ಜೊತೆಗೆ ಇಲ್ಲೇ ಆದರೆ, ಬೆಂಗಳೂರಿನಲ್ಲೇ ಆದರೆ ನಾನು ಅವನ್ನೆಲ್ಲ ಕರೆಸ್ಕೊಂಡು ಯಾವುದೇ ಸಮಸ್ಯೆ ಆಗಿರಲಿ ಎರಡೂ ಕಡೆ ನಾನು, ಯಾಕೆಂದರೆ ನಾನು ಮೊದಲನೇದಾಗಿ ಹೇಳುವಂಥ ವಿಷಯ ಏನಂತಂದರೆ, ಯಾವುದೇ ವ್ಯಕ್ತಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ನಾನು ಅವ್ರ ಕಡೆನೇ ನಾನು ಮಾತಾಡಲ್ಲ. ನಾನು ಎರಡೂ ಕಡೆ ಗಮನ ಇಟ್ಟು ಒಂದು ಶಿಸ್ತಾಗಿ ಯಾರಿಗೇ ಆಗಲಿ ಅನ್ಯಾಯ ಆಗಬಾರ್ದು. ಬಂದಂಥ ಜನಗಳಿಗೆ ನಮ್ಮ ಸಂಸ್ಥೆ ಒಂದು ಉನ್ನತವಾಗಿ ಕೆಲಸ ಮಾಡ್ತಾಯಿದೆ, ಒಂದು ಪ್ರಾಮಾಣಿಕವಾಗಿ ಹೋಗ್ತಾ ಇದೆ ಅಂತ ನಾವೇನು ಮಾಡ್ತೀವಿ, ಎರಡೂ ಕಡೆ ಮಾತಾಡಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ನಾನು ಸುಮಾರು ತುಂಬ ನಾನು ಒಂದು 500 ಕೇಸಸ್ಸನ್ನು ನಾನು ಖಂಡಿತ ನಾನು ಮಾಡಿದ್ದೀನಿ ಅಂತ ನಾನು ಎಲ್ಲಿ ಬೇಕಾದ್ರೆ ಹೇಳಬಲ್ಲೆ ಇದನ್ನು. ಸರ್, ನಿಮಗೆ ಇದ್ಯಾವ ಥರ ಆಸಕ್ತಿ ಇತ್ತು ಸರ್ ಈ ಥರ ಸೇವೆ ಮಾಡಬೇಕು? ಇಲ್ಲ, ನಾನು ನಮ್ಮ ಸುಮಾರು 15-16 ವರ್ಷಗಳ ಹಿಂದೆ ನಾನು ಬೇರೆ ಒಂದು ಏರಿಯಾದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸಾಮಾಜಿಕ ಕಳಕಳಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗಾಗಿ ನಾನು ಬೇರೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಸೇರಬೇಕಾಯಿತು. ಹ್ಯೂಮನ್ ರೈಟ್ಸ್ ಅನ್ನೋದೇ ನನಗೆ ಖಂಡಿತ ಗೊತ್ತಿರಲಿಲ್ಲ. ಹಾಗಾಗಿ ಯಾರೋ ಕರ್ಕೊಂಡೋಗಿ, ನೀವು ಬನ್ನಿ, ದಯವಿಟ್ಟು ನಿಮಗೊಂದು ಸ್ಥಾನ ಕೊಡಿಸಿ, ನೀವು ಆ್ಯಕ್ಟಿವ್ ಆಗಿದ್ದೀರಾ, ನೀವು ಮುಂದಿನ ಬೆಳವಣಿಗೆ ಚೆನ್ನಾಗಿದೆ, ನೀವು ಮಾಡುವಂಥ ಕೆಪಾಸಿಟಿ ತಮ್ಮಲ್ಲಿದೆ ಅಂತ ನನ್ನನ್ನು ಗುರುತಿಸಿದ್ರು ಯಾವುದೋ ವ್ಯಕ್ತಿ. ಹಾಗಾಗಿ ನಾನು ಯಾಕೆ ಇದನ್ನು ಮಾಡಬಾರ್ದು, ತಮ್ಮ ಗಮನಕ್ಕೆ ಕೊಡ್ತೀನಿ. ನಾನು ಇಲ್ಲಿ ಯಾವುದೇ ಹ್ಯೂಮನ್ ರೈಟ್ಸ್ ಅಂದರೆ ಯಾವುದೇ ಜಾತಿಗೆ ಸೇರಿದ್ದಲ್ಲ, ಯಾವುದೇ ಗುಂಪುಗಾರಿಕೆ ಅವಕಾಶ ಇಲ್ಲ, ಯಾವುದೇ ಜಾಗಗಳಲ್ಲೇ ಆಗಲಿ ನಾವು ಹೋಗಿ ಬಾವುಟ ಇರಿಸ್ಕೊಂಡು ಗಲಾಟೆ ಮಾಡುವಂಥದ್ದು ಹ್ಯೂಮನ್ ರೈಟ್ಸ್ ಅಲ್ಲ. ನಮ್ಮ ಹಕ್ಕುಗಳನ್ನು ನಾವು ಕೇಳುವಂಥದ್ದು ಇದು. ಯಾವುದೇ ಜಾಗದಲ್ಲಿ ತೊಂದರೆ ಆದರೆ, ನಮ್ಮ ಗಮನಕ್ಕೆ ಬಂದದ್ದೇ ಆದರೆ ಖಂಡಿತ ನಾವು ಅದನ್ನು ಆ ಒಂದು ವಿಷಯಕ್ಕೆ ನಾವು ಖಂಡಿತ ಎಂಟ್ರಿ ಆಗ್ತೀವಿ. ಮಾಡಿದ್ದೀನಿ ನಾನು ತುಂಬ. ಹಾಗಾಗಿ ಹಲವಾರು ನಾನು ಪ್ರತಿಯೊಂದು ಫೈಲ್ ಮಾಡಿದ್ದೀನಿ. ನಾನು ಏನೇನು ಕೇಸಸ್ ಮಾಡ್ತಾ ಇದ್ದೇನೆ ಆಫೀಸ್ನಲ್ಲಿ, ಅದೆಲ್ಲ ಫೈಲ್ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಇದ್ರ ಜೊತೆಗೆ ವರ್ಷಕ್ಕೆ 2 ಕಾರ್ಯಕ್ರಮವನ್ನು ಮಾಡ್ತೇನೆ. ಜನವರಿ ಟು ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಗಣನೀಯವಾಗಿ ಸೇವೆ ಮಾಡುವಂಥವ್ರನ್ನ ಗುರುತಿಸಿ 100-150 ಜನಕ್ಕೆ ಪ್ರಶಸ್ತಿ ಕೊಡುವಂಥದ್ದೇ ಇರ್ಬೋದು. ಜೊತೆಗೆ ಯಾರೇ ಬರಲಿ, ನಾನು ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮಾರು 400-500 ಜನಕ್ಕೆ ಸನ್ಮಾನ ಮತ್ತು ಪ್ರಶಸ್ತಿ, ಆ ಎರಡನ್ನೂ ಕೂಡ ಯಾವುದೇ ವ್ಯಕ್ತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಆ ಕಾರ್ಯಕ್ರಮಕ್ಕೆ ಅನುಕೂಲ ಆಗಬೇಕು. ಆ ಯಾವುದೇ ವ್ಯಕ್ತಿ ಬೇಜಾರಾಗಿ ವಾಪಸ್ ಹೋಗಬಾರ್ದು. ಯಾವುದೇ ಜಿಲ್ಲೆಯಿಂದ ಬಂದಿದ್ದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ಟೇಜ್ ಹತ್ತಬೇಕು ಅಂತ ನಾನು ಇಲ್ಲಿವರೆಗೂ ನಾನು ಮಾಡ್ಕೊಂಬಂದಿದ್ದೀನಿ ಸರ್. ಯಶಸ್ವಿಯಾಗಿ ನಾನು ಯಾವುದೇ ಫೇಲ್ ಇಲ್ಲ. ಹಂಗಾಗಿ ನಾನು ಮಾಡ್ಕೊಬಂದು ಯಶಸ್ವಿಯ ಹಾದಿಯಲ್ಲಿ ನಾನು ಖಂಡಿತ ಮಾಡ್ಕೊಬಂದಿದ್ದೆ. ಅದು ಖುಷಿ ಇದೆ ಸರ್, ನಾನು ತುಂಬ ಖುಷಿ ಇದೆ ಸರ್. ಇವಾಗ
ಯಾರಿಗೂ ಒಂದು ಕನಸಂತ ಇರುತ್ತೆ, ಹೌದು, ನಾನು ನನ್ನ ಲೈಫಲ್ಲಿ ನಾನು ಇದೇ ಥರ ಇರಬೇಕು, ನಾನು ಇದೇ ಥರ ಅಚೀವ್ಮೆಂಟ್ ಆಗಿರಬೇಕು ಅಂತ. ನೀವು ಈ ಮಾನವ ಹಕ್ಕುಗಳ ಸಂರಕ್ಷಣೆಗೆ ನೀವು ಸಂಸ್ಥೆ ಕಟ್ಟುವಾಗ ನಿಮ್ಮಲ್ಲಿ ಆ ಥರ ಅನುಭವಗಳು ಯಾವುದಾದ್ರೂ ಕಣ್ಣಿಂದ ನೋಡಿರ್ಬೋದು, ಅದಕ್ಕೆ ನಿಮ್ಗೆ ಈ ಥರ ನಾನು ಸೇವೆ ಥರ ಈ ಥರ ಮಾಡಬೇಕು ಅಂತ ಅನ್ಸಿರ್ಬೋದು? ಖಂಡಿತ. ನಾನು ಮೊದಲನೇದಾಗಿ ಹೇಳಬೇಕು ಅಂದರೆ ಇದು ಯಾಕೆ ನಾನು ಇದನ್ನು ಆಯ್ಕೆ ಮಾಡ್ಕೊಂಡೆ ಅಂತಂದರೆ, ಈಗ ಯಾವುದೇ ಒಂದು ಈಗ ಹಲವಾರು ಪಕ್ಷಗಳಿದೆ, ಆ ಪಕ್ಷಗಳಲ್ಲಿ ಏನಾಗುತ್ತೆ, ಯಾರೇ ಒಬ್ಬ ತಪ್ಪು ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ಇವತ್ತು ಒಂದು ಸಮಾಜ ಏನಾಗಿದೆ, ತಪ್ಪು ಮಾಡೋ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡ್ತಾ ನಿಂತಿದ್ದೀವಿ. ಯಾವುದೇ ವ್ಯಕ್ತಿ ಆ ರೀತಿ ಆಗಬಾರ್ದು. ಯಾಕೆ ಹ್ಯೂಮನ್ ರೈಟ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಗೌರವ ಸಿಗುವಂಥದ್ದು, ಆ್ಯಸ್ ಎ ಅವರ ಹಕ್ಕುಗಳನ್ನು ಕೇಳುವಂಥದ್ದು. ಒಬ್ಬ ಈಗ ಹುಟ್ಟಿರೋ ಮಗುಗೂ ಕೂಡ ಅವರ ಹಕ್ಕು ಕೇಳೋಕ್ಕೆ ರೈಟ್ಸ್ ಇದೆ. ಆ ರೀತಿ ಒಂದು ನಮಗೆ ಬಂದಿರುವಂಥ ಒಂದು ಇದರಲ್ಲಿ ನಾವು ಯಾಕೆ ಇದನ್ನು ಮಾಡ್ಕೊಂಡು ಹೋಗಬಾರ್ದು? ಇದರಲ್ಲಿ ಗೌರವ ಜಾಸ್ತಿ ಇದೆ. ಆಮೇಲೆ ಯಾರೂ ನಮ್ಮನ್ನು ತಡೆಯೋಕ್ಕಾಗಲ್ಲ, ಯಾವುದೇ ಜಾಗದಲ್ಲಿ ನಮ್ಮನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನ ಕೇಳೋಕ್ಕೆ ರೈಟ್ಸ್ ಇದೆ ಪ್ರತಿಯೊಬ್ಬರು. ಯಾವುದೇ MLA ಆಗಿರ್ಬೋದು, ಮಿನಿಸ್ಟ್ರಿ ಆಗಿರ್ಬೋದು, ಪ್ರಧಾನಮಂತ್ರಿಗೂ ಕೂಡ ನಾವು ಲೆಟ್ರ್ ಬರೆದು ಕೇಳುವಂಥ ಕೆಪಾಸಿಟಿ ಈ ಒಂದು ಹ್ಯೂಮನ್ ರೈಟ್ಸ್ಗೆ ಇದೆ. ಹಾಗಾಗಿ ನಾನು ಇದನ್ನು ಆಯ್ಕೆ ಮಾಡಬೇಕಾಗಿತ್ತು. ಜೊತೆಗೆ ಇಲ್ಲಿ ಯಾವುದೇ ಥರದ ಜಾತಿ ಧರ್ಮ ಇಲ್ಲ, ಯಾವುದೇ ಥರದ ಭೇದ ಭಾವ ಇಲ್ಲದಿರೋ ಕಾರಣದಿಂದ ನಾನು ಇದನ್ನು ಆಯ್ಕೆ ಮಾಡ್ಕೊಂಡು ಇದರಿಂದ ನನ್ನ ಕೈಲಾದ ಮಟ್ಟಿಗೆ ಒಂದು 4 ಜನಕ್ಕೆ ನಾವು ಒಳ್ಳೇದು ಮಾಡಬೇಕು ಜೀವನದಲ್ಲಿ, ಅಲ್ಲಲ್ಲೇ ಹುಟ್ಟಾಕಬೇಕು. ಸರ್, ನೀವು ನಂಬ್ತಿರೋ ಬಿಡ್ತಿರೋ, ಸುಮಾರು 52 ಘಟಕಗಳನ್ನು ಸ್ಥಾಪನೆ ಮಾಡಿದ್ದೀನಿ ನಾನು. ಪ್ರತಿಯೊಂದು ಘಟಕಗಳ ಬೇಕಂದರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು. ಆ ಒಂದು ದಿಟ್ಟಿನಲ್ಲಿ ನಾನು ಒಂದು ಎಲ್ಲವನ್ನು ಘಟಕಗಳನ್ನು ಎಲ್ಲರಿಗೂ ಒಂದು ಲೀಡರ್ಶಿಪ್ ಸಿಗಬೇಕು, ಒಂದು ಗೌರವ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ಈ ಒಂದು ಆಲೋಚನೆಯನ್ನು ಮಾಡ್ತಾ ಹ್ಯೂಮನ್ ರೈಟ್ಸ್ನಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸರ್, ಇವಾಗ ಹ್ಯೂಮನ್ ರೈಟ್ಸ್ ಅಂದ ತಕ್ಷಣ ಎಷ್ಟೋ ಜನರಿಗೆ ಭಯ ಇರುತ್ತೆ, ಇಲ್ಲ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಖಂಡಿತ. ಇದು ನಿಮ್ಮ ಸಂಸ್ಥೆಯಿಂದ ಇದು ಜನರಿಗೆ ನಿಜಾನೋ ಸುಳ್ಳ ಸರ್? ಸರ್, ಖಂಡಿತ ನಿಜ ಇದೆ. ನಿಜ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ. ನೋಡಿ, ನಾನು ಕೆಲವು ಸ್ಟೇಷನ್ಗಳಿಗೆ ಹೋಗಿದ್ದೀನಿ, ಎಷ್ಟು ಮರ್ಯಾದೆಗಳನ್ನು ಕೊಡ್ತಾರೆ ಅಂತಂದರೆ, ಫಸ್ಟ್ ಅವ್ರು ಏನೋ ತಪ್ಪು ಮಾಡ್ತಾ ಇರ್ತಾರೋ, ಏನೋ ಒಂದು ಆಗ್ತಾ ಇರ್ತದಲ್ಲಿ ಅವ್ರಿಗೆ ಬೆಲೆ ಕೊಡದೇ ಇರುವಂಥದ್ದು. ಮತ್ತೊಂದು ಆದಾಗ ಆ್ಯಸ್ ಎ ಹ್ಯೂಮನ್ ರೈಟ್ಸಲ್ಲಿ ಎಂಟ್ರಿ ಆಗೋದೆ ಅಂತ ಅಲ್ಲಿ ಗೊತ್ತಾದ ತಕ್ಷಣ ಫಸ್ಟ್ ಅವ್ರು ಹ್ಯೂಮನ್ ರೈಟ್ಸಲ್ಲಿ ಬಂದರೆ ಅದೇನು ಮೊದಲು ಕೆಲಸ ಮಾಡಿರಿ, ಅವ್ರ ಕಡೆಗೆ ಒಂದು ಗೌರವಯುತವಾಗಿ ಅವ್ರು ನಡ್ಸ್ಕೊಂಡು ಇದು ಮಾಡಿರಿ, ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅವೆಲ್ಲ ಸುಮ್ಮನೆ ಇದು ಮಾಡ್ತಾರೆ ಅಂತ ಹೇಳುವಂಥದ್ದು ನಾನು ತುಂಬ ಜನ ನೋಡಿದ್ದೀನಿ. ಆಮೇಲೆ ಯಾಕೆ ಬಂದ್ರಿ ಸರ್ ಅಂತ ಕೇಳಿದ್ರು ನಾನು ನೋಡ್ಪಟ್ಟಿದ್ದೀನಿ. ಯಾಕೆ ನೀವು ಎಂಟ್ರಿ ಆದಮೇಲೆ ಬಿಡಿ ಸರ್ ಕೆಲಸ ಆಯಿತು ಅಂತ ಹೇಳಿರೋದು ನಾನು ನೋಡಿದ್ದೀನಿ ಸ್ಟೇಷನ್ಗಳಲ್ಲಿ, ಇನ್ನು ಬೇರೆ ಅಧಿಕಾರಿಗಳಲ್ಲಿ ನಾನು ಗಮನಿಸಿದ್ದೀನಿ. ಹಾಗಾಗಿ ಅದು ನನಗೆ ತೃಪ್ತಿ ಇದೆ ಆ ವಿಷಯದಲ್ಲಿ. ಸರ್, ನಿಮ್ಮ ಪ್ರಕಾರ ನೀವು ಇವಾಗ ವಿದ್ಯಾರ್ಥಿಗಳಿಗೆ ಇವಾಗ ಎಲ್ಲ ಕಡೆ ನಾವು ನೋಡ್ತಾ ಇರ್ಬೋದು, ಈ ಸ್ಮಗ್ಲಿಂಗು, ಗಾಂಜಾ, ಫೀಮು, ಆ ಥರದ್ದೆಲ್ಲ ಕೇಸಸ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಅದರಿಂದ ಎಷ್ಟೋ ವಿದ್ಯಾರ್ಥಿಗಳ ಮೇಲೆ ಸುಮ್ಮನೆ ಕೇಸ್ಗಳೆಲ್ಲ ಅವ್ರು ಮಾಡದೇ ಇರೋ ತಪ್ಪೆಲ್ಲ ತಲೆ ಮೇಲೆ ಹಾಕಿರ್ತಾರೆ ಎಷ್ಟೋ ಜನರದ್ದು. ಅಂಥವ್ರಿಗೆ ನಿಮ್ಮ ಕಡೆಯಿಂದ, ನಿಮ್ಮ ಹ್ಯೂಮನ್ ರೈಟ್ಸ್ ಕಡೆಯಿಂದ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಾ ಸರ್? ಸರ್, ಖಂಡಿತ ಮಾಡ್ಬೋದು. ಯಾಕೆಂದರೆ ನಮ್ಮ ಗಮನಕ್ಕೆ ಬಂದಾಗ, ಜೊತೆಗೆ ಯಾರೋ ನಮಗೆ ಏನಾಗುತ್ತೆ ಅಂದರೆ, ನಾನು ಅದಕ್ಕೆ ಮಕ್ಕಳ ವಿಷಯದಲ್ಲಿ ಬಂದಾಗ ಇವತ್ತು ಎಷ್ಟೋ ಜನ ಬೇರೆ ಯಾರೋ ಒಬ್ಬ ತಪ್ಪು ಮಾಡ್ತಾ ಇರ್ತಾರೆ, 10 ಜನಕ್ಕೆ ತೊಂದರೆ ಆಗ್ತಾ ಇದೆ. ನಾನು ಒಬ್ಬ ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಂತಂದರೆ, ಒಬ್ಬ ಹ್ಯೂಮನ್ ರೈಟ್ಸ್ ಅಧ್ಯಕ್ಷನಾಗಿ ಸಲಹೆ ಏನಂತಂದರೆ, ಖಂಡಿತ ಮಕ್ಕಳು ಇವತ್ತು ಬೆಳಿಬೇಕು, ಒಬ್ಬ ತಂದೆ ತಾಯಿಗೆ ಒಳ್ಳೆ ಪ್ರಜೆಯಾಗಿ ಏನು ನಮ್ಮ ಒಂದು ಸೇವೆ ಮಾಡ್ತೀವಿ, ಪ್ರಾಮಾಣಿಕವಾಗಿ ಅವರು ಓದುವಂಥ ವಿಷಯಗಳಲ್ಲಿ ಆಗಿರ್ಬೋದು. ಅವರು ಓದದೇ ಇದ್ದರೂ ಕೆಲವು ಸಂದರ್ಭ ಏನಾಗ್ತದೆ, ಒಬ್ಬ ತಂದೆ ತಾಯಿಗೆ ಒಂದು ಒಳ್ಳೆಯ ಮಗನಾಗಿ ಪ್ರಾಮಾಣಿಕವಾಗಿ ಅವ್ರು ಇದ್ದದ್ದೇ ಆದರೆ ಖಂಡಿತ ಅವ್ರು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಇನ್ನಿತರ ಅವರವರ ಒಂದು ಹಾವಭಾವಕ್ಕೆ ಅವರು ಅನುಗುಣ ಆಗಿ ಮುಂದೊಂದು ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಆಸ್ಪದ ಖಂಡಿತ ಆಗುತ್ತೆ. ಮಕ್ಕಳು ಯಾವುದೇ ಕಾರಣಕ್ಕೂ ಆ ಒಂದು ಕೆಟ್ಟ ಕೆಲಸ ಇದೆ ಅದಕ್ಕೆಲ್ಲ ಅವಕಾಶವನ್ನು ಕೊಡದಂತೆಯೇ ತಂದೆ ತಾಯಿಗಳು ಕೂಡ ನೋಡ್ಕೋಬೇಕಾಗ್ತದೆ. ಜೊತೆಗೆ ನಮ್ಮಂಥ ಒಬ್ಬ ಸಮಾಜ ಸೇವೆ ಮಾಡುವಂಥವ್ರು, ಹ್ಯೂಮನ್ ರೈಟ್ಸಲ್ಲಿ ಇರ್ಬೋದು, ಇನ್ನು ಬೇರೆ ಇರ್ಬೋದು, ಇಂಥವೆಲ್ಲ ತಡೆಗಟ್ಟಿ ಒಂದು ಪ್ರಾಮಾಣಿಕವಾಗಿ ಒಂದು ದಿಟ್ಟ ಹೆಜ್ಜೆಯನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಓದುದ್ದೇ ಆದರೆ ಎಲ್ಲವನ್ನು ತಡೆಗಟ್ಬೋದು ಅನ್ನೋದು ನನ್ನ ಜೊತೆ ಖಂಡಿತ ಇದನ್ನು ಹೇಳಬಲ್ಲೆ. ಜೊತೆಗೆ ತಾವುಗಳು ಮೀಡಿಯಾದವರು ಕೂಡ ಇದರಲ್ಲೆಲ್ಲ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲ ಒಂದೇ, ಹ್ಯೂಮನ್ ರೈಟ್ಸು ಮತ್ತು ಮೀಡಿಯಾ ಖಂಡಿತ ಇವೆಲ್ಲ ಒಂದೇ ಒಂದು ತಂದೆ ತಾಯಿ ಇದ್ದಂಗೆ. ಇವೆಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ವೆರಿ ಸಿಂಪಲ್. ಇವತ್ತೇನಾಗಿದೆ ಅಂದರೆ, ನಾನು ಖಂಡಿತ ಹೇಳ್ತೀನಿ,
ತುಂಬ ದುಡ್ಡಿಗೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದು ಕಮ್ಮಿ ಆಗಬೇಕು. ಪ್ರಾಮಾಣಿಕತೆಗೆ ಬೆಲೆ ಕೊಡಬೇಕು. ಒಳ್ಳೆ ವಿಷಯಕ್ಕೆ ನಾವು ಹೋಗ್ಬೇಕಾಗ್ತದೆ. ಯಾವುದು ಶಾಶ್ವತ ಯಾವುದೂ ಇಲ್ಲ ಜೀವನದಲ್ಲಿ. ಇರೋದು 4 ದಿನ ನಮ್ಮ ಬದುಕು ಅಷ್ಟೇ. ಆ ಬದುಕನ್ನು 3 ದಿನದೊಳಗಡೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡುತ್ತೆ ಆದರೆ ಖಂಡಿತ ನಾವು ಮುಂದಿನ ದಿನದಲ್ಲಿ ಯಶಸ್ವಿ ಕಾಣ್ತೀವಿ. ನಾನು ಇನ್ನೂ ಒಂದು ತಮಗೆ ನಿಮ್ಮ ಗಮನಕ್ಕೆ ನಾನು ಹೇಳ್ತಿದ್ದೀನಿ. ನನ್ನ ಜೀವನದ ಕಥೆ ಹೇಳಲಿಲ್ಲ ನಿಮಗೆ. ನಾನು ಇವತ್ತು 24 ಅವರ್ 24 ವರ್ಷಗಳಿಂದ ಮನೆಗೆ ಹೋಗಿ ಕಾರ್ ತೊಳೆದು ಜೀವನ ಮಾಡ್ತಾ ಇದ್ದೇನೆ. ನಾನು ಇವತ್ತಿಂದ ಅಲ್ಲ, 24 ವರ್ಷಗಳಿಂದ ನಾನು ಮನೆಗೆ ಹೋಗಿ, ಅಂದರೆ ಈಗ ನಿಮ್ಮದು ಅಂದ್ಕೊಳ್ಳಿ, ನಿಮ್ದು ಯಾವುದೋ ಒಂದು ಕಾರ್ ಇರುತ್ತೆ ಇಷ್ಟು ಅಂತ ಮಾತಾಡಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ಇವತ್ತಿಗೂ ದಿನನಿತ್ಯ ಇವತ್ತು ನಾನು ಕೆಲಸ ಮಾಡ್ಕೊಂಡೇ ಬಂದಿದ್ದು. 4 ಕಾರ್ ತೊಳೆದ್ಬಿಟ್ಟು ಮನೆಗೆ. ಯಾಕೆ ಅಂದರೆ ಕಷ್ಟಪಟ್ಟು ಜೀವನ ಮಾಡಬೇಕು ಅನ್ನೋದು ನನ್ನ ಗುರಿ. ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಯಾಕೆ ನಾನು ಶ್ರಮ ಬಿದ್ದು ಜೀವನ ಮಾಡಬೇಕು ಅನ್ನೋದು ಅದು ತೃಪ್ತಿ. ಅದು 100 ರೂಪಾಯಿ ಸಿಕ್ಕಿದ್ರೆ ಅದರಿಂದ ತೃಪ್ತಿ ಅನ್ನೋದು ನನ್ನ ಅನಿಸಿಕೆ. ಜೊತೆಗೆ ಇವತ್ತು ಒಂದು 4 ಜನಕ್ಕೆ ನಾವು ಕೆಲಸ ಕೊಟ್ಟರೆ, ಯಾವುದೋ ಒಂದು ಹುಡುಗ ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಆ ಕಾಲೇಜ್ಗೆ ಹೋಗೋ ಹುಡುಗ ಮನೇಲಿ ಮಲಗಿರ್ತಾನೆ. 6 ಗಂಟೆಗೆ ಎದ್ದು ನನ್ನ ಜೊತೆ ಒಂದು 2 ಅವರ್ಸ್ ಕೆಲಸ ಮಾಡಿದ್ರೆ ಒಂದು 4,000 ರೂಪಾಯಿ ಸಂಬಳ ಕೊಡ್ತೀನಿ. 18 ಹುಡುಗರು ನನ್ನ ಹತ್ರ ಕೆಲಸ ಮಾಡ್ತಾಯಿದ್ರು. ಒಂದು 8 ಜನ ಇದ್ದಾರೆ. ಯಾಕೆ ಇದನ್ನು ಹೇಳೋಕ್ಕೆ ಬಂದೆ ಅಂದರೆ, ಅವ್ರ ತಂದೆ ತಾಯಿಗೆ ಭಾರ ಆಗಲ್ಲ. ಆ 4,000 ಇದ್ದರೆ, ಆ 4,000 ತಿಂಗಳು 4,000 ಬಂದರೆ ಅವನ ಖರ್ಚು ವೆಚ್ಚಕ್ಕೆ, ಅವನ ಓದುವಂಥ ವಿಷಯಕ್ಕೆ ಅನುಕೂಲ ಖಂಡಿತ ಆಗುತ್ತೆ ಅಂತ ನನ್ನ ಭಾವನೆ. ಅದನ್ನು ನಾನು ಖಂಡಿತ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸರ್, ನಾವು ಕೇಳ್ಪಟ್ವಿ ಇದ್ರ ಜೊತೆ ನೀವು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸಂಘದ ರಾಜ್ಯಾಧ್ಯಕ್ಷರು ಅಂತ. ಇದು ಯಾವ ಥರ ಈ ಸಂಸ್ಥೆ ಏನೇನು ಕೆಲಸ? ಖಂಡಿತ ಅದಕ್ಕೂ ನಾನು ಹೇಳಬಲ್ಲೆ. ಈಗ ಯಾಕೆ ಅದು ನಾನು ಪ್ರೇರಣೆ ಆದೆ ಅಂದರೆ, ನಮ್ಮ ದಿಟ್ಟ ಮಹಿಳೆಯವರು, ಪ್ರಾಮಾಣಿಕ ವ್ಯಕ್ತಿ, ನಾನು ಹತ್ತಿರದಿಂದ ನೋಡಿದಂಥ ಒಬ್ಬ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಉನ್ನತವಾದಂಥ ಒಂದು ಮಹಿಳೆ, ದಿಟ್ಟ ಮಹಿಳೆ, ಪ್ರಾಮಾಣಿಕ ಮಹಿಳೆ. ಇವ್ರ ಬಗ್ಗೆ ನಾನು ಪದಗಳೇ ಬರಲ್ಲ ಹೇಳೋಕ್ಕೆ. ಆ ಒಂದು ದೃಷ್ಟಿಕೋನದಿಂದ ನಾನು ನೋಡ್ತಾ ಇರಬೇಕಾದ್ರೆ, ಯಾಕೆ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ, ಆ ಒಂದು ದೃಷ್ಟಿಕೋನದಿಂದ ನಾನು ಇದನ್ನು ಅವರ ಒಂದು ಬರೀ ಅವರು ಅಧಿಕಾರ ಸಿಕ್ಕ ತಕ್ಷಣ ಮುಗಿದ ಮೇಲೆ ಅವರು ಹೊರಗಡೆ ಬರೋದು, ಆಮೇಲೆ ಏನೂ ಆಗದೆ ಇರೋದು ಅನ್ನೋದು ನನ್ನ ಒಂದು ಭಾವನೆ ಅಲ್ಲ. ಯಾಕೆ ಅಂದರೆ, ಅವರ ಹೆಸರಲ್ಲಿ ನಾವು ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರೆ ಶಾಶ್ವತವಾಗಿ ನಾನು ಅವ್ರ ಜೊತೆ ನಿಲ್ಲಬೇಕು. ಒಬ್ಬ ಪ್ರಾಮಾಣಿಕ ಮಹಿಳೆ ಜೊತೆ ನಾನು ಇರಬೇಕು. ನಾನು 100 ಜನನ, 1000 ಜನನ, ಅದರ ಲಕ್ಷಾಂತರ ಜನನನ್ನು ಅವರ ಒಂದು ಏನು ಸಂಸ್ಥೆ ಕಟ್ಟಿದ್ದೀವಿ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯನ್ನು ಏನು ಹುಟ್ಟಾಕಿದ್ದೀವಿ ಇವತ್ತೊಂದು ದಿನ 8 ತಿಂಗಳ ಹಿಂದೆ ಹಲವಾರು ಜಿಲ್ಲೆಗಳಲ್ಲಿ ನಡೀತಾ ಇದೆ. ಇನ್ನೂ ಪ್ರೋಸೆಸ್ಸಲ್ಲಿ ಹೋಗ್ತಾ ಇದೆ, ಮಾಡ್ತಾಯಿದ್ವಿ, ಏನೋ ಒಂದು ಇದಾಗಿ ಹೋಗ್ತಾ ಇದೆ. ಆ ಒಂದು ನಮ್ಮ ಮಹಿಳಾ ಅಧ್ಯಕ್ಷರು ಅವರು ಪ್ರಾಮಾಣಿಕ ವ್ಯಕ್ತಿಗಳು. ಇವತ್ತು ನಾನು ನೋಡ್ತಾ ಇದ್ದೇನೆ ಅಂತ ಅವ್ರ ಬಗ್ಗೆ ಕೆಲವರೆಲ್ಲ ಸಲ್ಲದೆಲ್ಲ ಕೆಲವು ಪದ ಬಳಕೆ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಬರೆಯುವಂಥದ್ದು, ಖಂಡಿತ ಅದನ್ನು ಯಾರೂ ಕೂಡ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಅವರ ಇದ್ರ ಮುಖಾಂತರ ಒಬ್ಬ ಅಧ್ಯಕ್ಷನಾಗಿ, ಅವರ ಇದು ಸಂಸ್ಥೆ ಅಧ್ಯಕ್ಷನಾಗಿ, ಏನೋ ಸುಮ್ಮನೆ ಮಾತಾಡ್ತಾರೆ, ಕಂಪ್ಲೇಂಟ್ ತೊಗೋತಾರೆ ಅಂತ ಹೇಳುವಂಥದ್ದಲ್ಲ. ಖಂಡಿತ ಆ ಯಾವುದೇ ವ್ಯಕ್ತಿಗೆ ಅವರು ಒಳ್ಳೇದು ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಯಾರನ್ನೂ ಕೂಡ ನಾನು ಮಹಿಳೆ ಆಗಿ ಒಬ್ಬ ಆಯೋಗದ ಅಧ್ಯಕ್ಷರಾಗಿ ನಿಮ್ಮ ಜೊತೆ ನಾನು ನಿಲ್ತೀನಿ ಅಂತ ಸಾರಿ ನಮ್ಮ ಮೇಡಮ್ ಹೇಳ್ತಾರೆ. ನನಗೆ ರಿಯಲಿ ಆತ್ಮೀಯವಾಗಿ ಹೇಳ್ತಾ ಇದ್ದೀನಿ, ನನಗೆ ತುಂಬ ಖುಷಿ ಇದೆ. ಇದನ್ನು ಲಕ್ಷಾಂತರ ಜನ ಅವ್ರ ಬಗ್ಗೆ ಗೌರವ ಇಟ್ಕೊಂಡವ್ರೆ. ಇದನ್ನು ಎಲ್ಲಿ ಬೇಕಾದ್ರೂ ನಾನು ಪ್ರೂವ್ ಮಾಡಬಲ್ಲೆ.